ತಮ್ಮೆಲ್ಲರನ್ನು ನಾನು ದೂರವಾಣಿ ಮುಖಾಂತರ ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ತಾವೆಲ್ಲರೂ ಖುದ್ದಾಗಿ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರನ ಮಾಡ್ತಾ, ಈ ಒಂದು ಕಾರ್ಯಕ್ರಮ, ಈ ಒಂದು ಶ್ರದ್ಧಾಂಜಲಿ ಸಭೆ ನಮನ ನುಡಿಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರ ನಮ್ಮನವರ ಈ ಒಂದು ಅಗಲಿಕೆ, ಮಾನ್ಯ ದೇವೇಗೌಡ ಸಾಹೇಬರ ಒಂದು ಏನು 72 ವರ್ಷಗಳ ಅವರ ಸಂಬಂಧ, ಬಹುಶಃ 72 ವರ್ಷ ಮದುವೆಯಾಗಿ ಸಂಸಾರ ಮಾಡಿರೋದ್ರಲ್ಲಿ ನನಗನ್ನಿಸಿದಂಗೆ ಇಷ್ಟು ದೊಡ್ಡ ಒಂದು ಜೊತೆಗಿರುವಂತಹ ಒಂದು ಜೋಡಿ ಅಂತಂದರೆ ದೇವೇಗೌಡ ಸಾಹೇಬರು ಮತ್ತು ಚೆನ್ನಮ್ಮ ಅವ್ರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಅನ್ಯೋನ್ಯವಾಗಿ ಯಾವುದೇ ರೀತಿಯ ತಪ್ಪು ಚುಕ್ಕಿ ಅವರ ಸಂಬಂಧದಲ್ಲಿ ಇಟ್ಕೊಳ್ಳದೆ ಎಲ್ಲರನ್ನೂ ಮಕ್ಕಳನ್ನ ಸರಿಸಮಾನವಾಗಿ ನೋಡಿ ಬಂದಂತಹ ಜನಗಳಿಗೆ ಅವರ ಮಕ್ಕಳ ರೀತಿಯೇ ಅವ್ರನ್ನ ನೋಡಿ ಅದರಲ್ಲಿ ಖುಷಿಪಟ್ಟು ನಮ್ಮ ದೇಶದ ಪ್ರಧಾನಿಗಳಂತಹ ದೇವೇಗೌಡರು ಇವತ್ತು ಆ ಸ್ಥಾನಕ್ಕೆ ಏರಬೇಕು ಅಂತಂದರೆ ಅವ್ರದ್ದು ಕೂಡ ಅಲ್ಲಿ ಒಂದು ಜೊತೆಗೂಡಿ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಆಲ್ರೆಡಿ ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನನಗೆ ಜಾಸ್ತಿ ಹೊತ್ತು ಮಾತಾಡದೆ ನಮಗೆ ಅನಿರೀಕ್ಷಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಹೊಸ ಬದಲಾವಣೆಯನ್ನು ನಮ್ಮ ಹುಡುಗರು ಏನೋ ಒಂದು ಬೆಳ್ಳಿ ರಥನ ತಂದು ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ಆ ಒಂದು ಮೆರವಣಿಗೆನ ಮಾಡಲೇಬೇಕು ಅನ್ನೋ ಒಂದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ದಯವಿಟ್ಟು ಎಲ್ಲರೂ ಸೇರಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ. ಯಾರು ಹೋಗಬಾರ್ದು, ದಯವಿಟ್ಟು ಅದೊಂದು ಪ್ರೊಸೆಷನ್ ಮುಗಿಸಿ ಆಮೇಲೆ ನಾವೆಲ್ಲರೂ ನಿರ್ಗಮಿಸೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಲಘು ಉಪಹಾರ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮನ ನಾವೆಲ್ಲರೂ ಬಂದು ಒಂದು ರೀತಿಯ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ತಾವೆಲ್ಲರೂ ಕಾರಣಭೂತರಾಗಿದ್ದೀರಿ. ಇನ್ನೊಂದು ವಿಶೇಷತೆ ಏನಂದರೆ, ಬನ್ನೂರು ಅಂತಂದರೆ ದೇವೇಗೌಡರಿಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿಂದ ಶುರು ಮಾಡಿ ಅನ್ನೋ ಒಂದು ಪ್ರತೀತಿ ಅವರ ಮನಸ್ಸಲ್ಲಿ ಇದ್ದಿದ್ದು, ಅದಕ್ಕೆ ಪ್ರೇರಣೆ ಅವರು ಕೂಡ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊತಾ, ಕುಮಾರಣ್ಣ ಅವರಿರ್ಬೋದು, ಬಾಲಕೃಷ್ಣೇಗೌಡರು ಇರ್ಬೋದು, ಕುಮಾರಣ್ಣ ಅವರಿರ್ಬೋದು, ರೇವಣ್ಣ ಅವರಿರ್ಬೋದು, ರಮೇಶಣ್ಣ ಅವರಿರ್ಬೋದು, ಶೈಲಕ್ಕ ಅವರಿರ್ಬೋದು, ಅನ್ಶಿಕ ಇರ್ಬೋದು, ಎಲ್ಲರೂ ಕೂಡಿ ಅವರ ಏನು ಅಗಲಿಕೆಯ ನೋವನ್ನು ಭರಿಸಲಿ, ದೇವೇಗೌಡರಿಗೆ ಅವರ ಒಂದು ಆರೋಗ್ಯಕ್ಕೆ ಕಾಪಾಡಲಿಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ, ಅವರ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಮ್ಮ ಸತೀಶ್ ಅವರು ಮುಂದಕ್ಕೆ ಮುಂದಿನ ಕಾರ್ಯಕ್ರಮನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ವಂದನೆಗಳನ್ನ ಅಂತ ತಿಳಿಸ್ತಾ, ಮತ್ತು ಇನ್ನೊಂದು ವೈಕುಂಠ ಸಮಾರಾಧನೆಯ ಒಂದು ಕಾರ್ಡನ್ನು ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಕ್ಕೂ, ನಮ್ಮ ಕ್ಷೇತ್ರಕ್ಕೂ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಅದನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಅಲ್ಲೇನು ಮುಖಂಡರುಗಳಿಗೆ ಎಲ್ಲ ಯಜಮಾನರುಗಳಿಗೆ ರೀತಿಯಲ್ಲಿ ಎಲ್ಲರಿಗೂ ಆಹ್ವಾನ ನಮ್ಮ ಟಿ ನರಸೀಪುರ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ತಲುಪಬೇಕು ಅಂತ ಹೇಳಿ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಆ ಕಾರ್ಡನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರು 30ನೇ ತಾರೀಕು ಹೋಗಬೇಕು ಅಂತ ನಿಶ್ಚಯ ಮಾಡ್ತೀರಿ, ದಯವಿಟ್ಟು ಅದನ್ನು ನಮಗೆ ತಿಳಿಸಿದರೆ ಹೋಗುವಂಥ ವ್ಯವಸ್ಥೆಗೆ ಬಸ್ಸನ್ನು ಏನಾದ್ರು ಮಾಡಿಕೊಡ್ಲಿಕ್ಕೆ ಖಂಡಿತವಾಗ್ಲೂ ನಾನು ಸಿದ್ಧ ಇದ್ದೀನಿ. ದಯವಿಟ್ಟು ಅದನ್ನು ಇನ್ನೂ ಕಾಲಾವಕಾಶ ಇದೆ, 30ನೇ ತಾರೀಕು ಯಾವ ರೀತಿ ಮಾಡಬೇಕು ಅಂತ ತಾವೆಲ್ಲರೂ ಏನು ಒಂದು ನಿರ್ದೇಶನ ಕೊಟ್ಟರೆ ನನಗೆ ಖಂಡಿತವಾಗ್ಲೂ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ನನ್ನ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ. ನಾನು ಅಂದ್ಕೊಂಡಿರೋ ರೀತಿ ನಮ್ಮ ಸುಲ್ತಾನ್ ರೋಡು ಅಲ್ಲೊಂದೆರಡು ಬಸ್ಸು ಮತ್ತು ಬೇರೆ ಕಡೆ ನಮ್ಮ ನರಸೀಪುರಕ್ಕೆ 2 ಬಸ್ಸು, ಈ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಕಡೆ ಇದ್ಕೊಂಡು ಅಲ್ಲಿ ಸೇರಿದ ಮೇಲೆ ಹೊರಡುವಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ಅನುಕೂಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಆ ಥರದ್ದು ಏನಾದರೂ ಇಲ್ಲ ನಾವು ಬರ್ತೀವಿ, ನಮಗೆ ವಹಿಸ್ಕೊಂಡು ನಾವೆಲ್ಲರನ್ನೂ ಕರ್ಕೊಂಡು ಬರ್ತೀವಿ ಅಂತ ಇದ್ದರೆ ದಯವಿಟ್ಟು ನನಗೆ
ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕಿಸಿ, ಇಲ್ಲ ಸತೀಶ್ ಇರ್ಬೋದು, ನಮ್ಮ ಸಿದ್ದರಾಜ್ ಇರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷ ಇರ್ಬೋದು. ಕಾರ್ಡನ್ನು ಕೂಡ ಈಗ ನಾನು ನಮ್ಮ ಕೈಲಿ ಫೋಟೋಗಳಲ್ಲಿ ಅದನ್ನು ಹಂಚ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿನ ಮಾಡ್ಕೋತಾ, ಈಗ ಸತೀಶ್ ಅವರು ಎಲ್ಲ ಗೌರವಾನ್ವಿತರಿಗೆ ನನ್ನ ಮೂಗೂರು ಹೋಬಳಿ, ತಲಕಾಡು ಹೋಬಳಿ, ಸೋಸ್ಲಿ ಹೋಬಳಿ, ಬನ್ನೂರು ಹೋಬಳಿ, ಬನ್ನೂರು ಟೌನ್, ಟಿ ನರಸೀಪುರ ಟೌನ್ ಎಲ್ಲಿಂದ ಬಂದಿರೋಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಮಸ್ಕಾರ. Ah!